ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ. ಅಲ್ಲ, ಜಮೀನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗು ಅಂತ ಭಾವ ಕಟ್ಟಪ್ಪಣೆ ಮಾಡಿದ್ರು, ಇವನ್ ಹಾಗೆ ಹೋಗ್ತಾ ಇದ್ದಾನಲ್ಲ. ನಾನು ಹೇಳಲಿಲ್ವಾ ದೊಡ್ಡ ಯಜಮಾನ್ ರೂಲೀಸು ಅವನ ಮೇಲೆ ನಡೆಯೋಲ್ಲ ಅಂತ. ಚಿಕ್ಕ, ಈಗ ಇನ್ನೊಂದು ಅವಕಾಶ ಸಿಕ್ಕಿದೆ. ಈ ನಾರಾಯಣನ ಕರಾಮತ್ ತೋರಿಸ್ತೀನಿ, ಬಾ ನಡಿ. ಯಜಮಾನ್ರು, ಯಜಮಾನ್ರೆ. ಏನ್ ಮುನಿಯಪ್ಪ? ತಾವು ತಾವು ಇಲ್ಲಿ? ನಾನೇ. ಯಾಕೆ ಆಶ್ಚರ್ಯವಾಗಿದೆಯಾ? ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಾ ಇಲ್ಲ. ನಂಬಿದ್ರೆ ನಡೀದೇ ಇರೋದು ಯಾವುದೂ ಇಲ್ಲ. ಆ ನಂಬಿಕೆನೇ ನನ್ನನ್ನು ಕರ್ಕೊಂಬಂದು ನಿನ್ನ ಎದುರಿಗೆ ನಿಲ್ಲಿಸಿರೋದು. ಯಜಮಾನ್ರೆ, ಯಜಮಾನ್ರೆ. ಯಾಕೆ ದರ್ಪದಿಂದ ಮಾತಾಡದೆ ದಯೆ ತೋರಿಸಿ ಮಾತಾಡ್ತಾ ಇದ್ದೀನಿ ಅಂತಲೇ? ಅವನೇ ಬೇರೆ, ನಾನೇ ಬೇರೆ. ಹಾಗಂದ್ಕೊಂಡ್ರೆ ಆಯ್ತು. ಹೌದು ಹೌದು ಯಜಮಾನ್ರೆ, ಹೌದು. ಶಬರಿಮಲೆಗೆ ಹೋಗೋದು ಹೇಗ್ ಸಾಧ್ಯ ಅಂತ ಯೋಚಿಸ್ತಿದ್ದೆ ಅಲ್ಲ? ನಿನ್ನ ಚಿಂತೆ ನಿವಾರಿಸೋಕೆ ಅಂತಲೇ ನಾನು ಬಂದಿದ್ದೀನಿ. ನಿನ್ನಂಥ ನಿಜವಾದ ಭಕ್ತನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಯ್ಯಯ್ಯೋ, ನಿಮ್ಮನ್ನ ತಿಳ್ಕೊಳಕ್ಕೆ ಆಯ್ತಾ ಇಲ್ವಲ್ಲ ಯಜಮಾನ್ರೆ? ನನ್ನನ್ನ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇದು ಸೃಷ್ಟಿ ರಹಸ್ಯ. ಸರ್ವವನ್ನು ತ್ಯಾಗ ಮಾಡೋ ಮನಸ್ಸಿರೋವನಿಗೆ ಮಾತ್ರ ಸಾಧ್ಯ. ಯಜಮಾನ್ರೆ, ಯಜಮಾನ್ರೆ, ನೀವು ಸಾಧಾರಣ ಮನಸ್ಸಲ್ಲ, ದೇವರು ದೇವರು ಯಜಮಾನ್ರೆ, ದೇವರು ದೇವರು. ಹಾ, ಕೆಲವು ಸಂದರ್ಭಗಳಲ್ಲಿ ಭಾವಪೂರ್ಣವಾಗಿ ಹೇಳೋ ಮಾತು ಸತ್ಯವಾಗತ್ತೆ. ಯಜಮಾನ್ರೆ, ನಾನು ಬಂದು ಕೂಡಲೇ ಕೊಯ್ಲು ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಹಾ ಹಾ ಹಾ, ಆ ಚಿಂತೆ ನಿನಗೆ ಬೇಡ. ಅದಕ್ಕೆ ನಾನಿದ್ದೀನಿ. ಅಂದ್ರೆ ನಾನು ಸಾವಕಾಶ ಮಾಡದೆ ಸ್ವಾಮಿಗಳನ್ನ ಕರ್ಕೊಂಡು ಕೂಡ್ಲೆ ಹೊರಡು ಅಂದೆ. ಆಯ್ತು ಯಜಮಾನ್ರೆ, ಆಯ್ತು. ತಗೋ, ಈ ಹಣ ಇಟ್ಕೋ. ಸ್ವಾಮಿ ಅನುಗ್ರಹ ನಿನಗೆ ಯಾವಾಗಲೂ ಇರುತ್ತೆ. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ. ಅಯ್ಯಪ್ಪ, ಅಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ನನ್ನ ತಂದೆ. ಚಿಕ್ಕ ಯಜಮಾನ್ರೆ, ಮುನಿಯಪ್ಪನ ವಿಷಯದಾಗೆ ನಿಮ್ಗೆ ಇನ್ನೂ ಕೋಪ ಹಿಡಿದಿಲ್ಲ ಅಂತ ಕಾಣುತ್ತೆ. ಯಾಕೋ ಇಳಿಯುತ್ತೆ. ಆ ಗುಡ್ಸಲ್ ಗುಟ್ಟನ್ನ ರಟ್ಟು ಮಾಡಿದಾಗ ಭಾವನ ಕೈನಲ್ಲಿ ದನ ಬಡ್ದಂಗೆ ಬಡಿಸಿದ್ನಲ್ಲ, ಹಾಗೆ ಇನ್ನೊಂದು ಅವಕಾಶ ಸಿಗಲಿ, ಅವನು ಈ ಊರೇ ಬಿಟ್ಟು ಓಡೋ ಹಾಗೆ ಮಾಡ್ತೀನಿ, ಗೊತ್ತಾ? ಅದು ಸರಿ. ಅಲ್ಲಿ ನೋಡಿ ಚಿಕ್ಕ ಯಜಮಾನ್ರೆ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ. ಅಲ್ಲ, ಜಮೀನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗು ಅಂತ ಭಾವ ಕಟ್ಟಪ್ಪಣೆ ಮಾಡಿದ್ರು, ಇವನ್ ಹಾಗೆ ಹೋಗ್ತಾ ಇದ್ದಾನಲ್ಲ. ನಾನು ಹೇಳಲಿಲ್ವಾ ದೊಡ್ಡ ಯಜಮಾನ್ ರೂಲೀಸು ಅವನ ಮೇಲೆ ನಡೆಯೋಲ್ಲ ಅಂತ. ಚಿಕ್ಕ, ಈಗ ಇನ್ನೊಂದು ಅವಕಾಶ ಸಿಕ್ಕಿದೆ. ಈ ನಾರಾಯಣನ ಕರಾಮತ್ ತೋರಿಸ್ತೀನಿ, ಬಾ ನಡೀರಿ. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಮುನಿಯಪ್ಪ ಸತ್ಯಸಂಧ, ಸತ್ಯಕ್ಕೆ ಕಟ್ಟು ಬಿದ್ದವನು. ಅಯ್ಯಪ್ಪನ ಕಟ್ಟು ಬಿದ್ದವನು ನೀ. ಇಲ್ದಿದ್ರೆ ನಿಮ್ಮ ಮಾತನ್ನ ಗಾಳಿಗೆ ತೂರಿ ಹೀಗೆ ಹೋಗ್ತಿದ್ನ? ನಾರಾಯಣ, ಗುಡಿಸ್ಲು ಹಾಕಿದ್ದಕ್ಕೆ ಏಟು ಬಿಗಿದ್ರಿ. ತಮ್ಮ ಕಟ್ಟಪ್ಪನೇನ ಕಾಲಲ್ಲಿ ತುಳಿದು ಹೋಗಿದ್ದಕ್ಕೆ ಏನು ಶಿಕ್ಷೆ ಕೊಡ್ತೀರಿ ಭಾವ? ನಾರಾಯಣ, ನಾನು ಹೇಳೋದು ನಿಜ ಅಲ್ಲ ಅಂತ ತಾವು ಭಾವಿಸಿರ್ಬಹುದು. ಅದು ನಿಜವಾಗಿದ್ರೆ ಅಪರಾಧಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದ್ರೆ ಆ ಶಿಕ್ಷೆ ಕೇವಲ ಬೆತ್ತದ ಏಟಾಗಿರಬಾರ್ದು ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೇನು ಅವನ ಪ್ರಾಣ ತೆಗಿಬೇಕು? ಇಲ್ಲ, ಅವನು ಊರೇ ಬಿಟ್ಟು ಅಟ್ಟಬೇಕು. ಸರಿ, ಆಗಬಹುದು. ಒಂದು ವೇಳೆ ನೀನು ಹೇಳಿದ ಮಾತು ಸುಳ್ಳಾದ್ರೆ ನೀನು ಊರು ಬಿಟ್ಟು ಹೋಗ್ಬೇಕಷ್ಟೇ. ಬಾ ನನ್ನ ಜೊತೆ.
ಮುನಿಯಪ್ಪ 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 ನೀವು ಕರೆದ್ರು ಬರೋಕೆ ಅವನಿದ್ರು ತಾನೆ. ಮುನಿಯಪ್ಪ ಯಜಮಾನ್ರೆ ಇಲ್ಲಿ ಸ್ವಲ್ಪ ಅಡಚಣೆ ಇದೆ, ಅದನ್ನ ಕಿತ್ತಾಕಿ ನೀರ್ ಸಲೀಸಾಗಿ ಹೋಗಾಗ ಮಾಡ್ತಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಯಜಮಾನ್ರೆ ಬೆಳೆ ಎಲ್ಲ ಬಹಳ ಚೆನ್ನಾಗಿದೆ, ಕೊಯ್ಯೋಕೆ ಬಲು ಬೇಗ ಬಂದ್ಬಿಡುತ್ತೆ. ಯಾವಾಗ್ಲೂ ಕುಯ್ದ ಮೇಲ್ ಬಡಿತೀವಿ, ಈಗ ಕುಯ್ಯೋಕ್ ಮೊದಲೇ ಬಡಿಬೇಕಾಗಿದೆ. ನೀವು ಹೇಳಿದ್ದು ಅರ್ಥ ಆಗಲಿಲ್ಲ. ಅರ್ಥ ಆಗಬೇಕಾದವ್ರಿಗೆ ಅರ್ಥ ಆದ್ರೆ ಸಾಕು. ನಾರಾಯಣ, ಭಾವ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಭಾವ. ಅಲ್ಲ ಅಯ್ಯೋ ಬೇಡ ಭಾವ. ಭಾವ, ಅಯ್ಯೋ, ಅಯ್ಯೋ, ಹೊಡ್ಬೇಡಿ. ಅಯ್ಯೋ, ಬಾರೋ. ಅಯ್ಯೋ, ಅಯ್ಯಪ್ಪ. ಇನ್ನೊಬ್ಬರು ತಪ್ಪು ಹುಡ್ಕೋನ್ಗೆ ತನ್ನ ತಪ್ಪು ತಿಳಿಯೋಲ್ಲ. ಎಲ್ಲರೂ ತಮ್ಮ ತಪ್ಪನ್ನು ತಾವು ತಿಳ್ಕೊಂಡ್ಬಿಟ್ರೆ ಲೋಕದಲ್ಲಿ ತಪ್ಪೇ ನಡೆಯೋಲ್ಲ. ಸರಿಯಾದ ಮಾತು ಹೇಳಿದೆ ಮುನಿಯಪ್ಪ. ಕೆಲಸ ಮಾಡು, ಕೆಲಸ ಮಾಡು. ಹಾ ಮುನಿಯಪ್ಪ, ಮುನಿಯಪ್ಪ 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 ಇಲ್ಲಿದ್ದೀನಿ ಯಜಮಾನ್ರೆ. ನೀನು ಅಲ್ಲಿ ಏನಿಲ್ಲ ಮುನಿಯಪ್ಪ, ನಿನ್ ಕೆಲಸ ನೋಡ್ಕೋ.